ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಕರ ರಿಕ್ರೂಟ್ಮೆಂಟ್ ವೆಯ್ಟೇಜಲ್ಲಿ ಸ್ವಲ್ಪ ಬದಲಾವಣೆ ಬಂದಿರೋ ರೂಲ್ ಬಗ್ಗೆ ನೋಡ್ತಾ ಹೋಗೋಣ. ಏನಿದೆ ಅಂತ ಹೇಳ್ಕೊಂಡು, ಶಿಕ್ಷಕರ ನೇಮಕಾತಿ ವೆಯ್ಟೇಜ್ ಬದಲು CET TET ಸೇರಿ 90 ಅಂಕ, ಪದವಿ BEdಯಿಂದ 10 ಅಂಕ ನಿಗದಿ. ಶಾಲಾ ಶಿಕ್ಷಕರ ನೇಮಕಾತಿ ನಿಯಮಗಳಿಗೆ ಸರ್ಕಾರವು ತಿದ್ದುಪಡಿ ತಂದು ಕರಡು ರಾಜ್ಯಪತ್ರ ಪ್ರಕಟಿಸಿದ್ದು, ಪದವಿ ಮತ್ತು BEd ಕೋರ್ಸ್ಗಳನ್ನು ಮಾತ್ರಗೊಳಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆದ್ಯತೆ ನೀಡಲಾಗಿದೆ. ಕೋಚಿಂಗ್ ಕೇಂದ್ರಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶದಿಂದ ದೇಶದ ಪ್ರೌಢಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪರಿಷ್ಕರಿಸುವ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರ ನೇಮಿಸಿದ ಉನ್ನತ ಶಿಕ್ಷಣ ಸಮಿತಿ ಶಿಫಾರಸು ಮಾಡಿದೆ. ಆದರೆ ರಾಜ್ಯದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ CET TET ಆದ್ಯತೆ ನೀಡುವ ಮೂಲಕ ಕೋಚಿಂಗ್ ಮೇಲಿನ ಅವಲಂಬನೆ ಹೆಚ್ಚಾಗುವಂತೆ ಮಾಡಿದೆ ಅಂತ ಹೇಳ್ಕೊಂಡು ನ್ಯೂಸ್ ಬಂದಿದೆ. ನೋಡಿ, ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಒಟ್ಟು 100 ಅಂಕಗಳಿಗೆ ಪರಿಗಣಿಸಿ ನೇಮಕ ಮಾಡಲಾಗಿತ್ತು. CET TET ಪದವಿ ಮತ್ತು BEd ಕೋರ್ಸ್ಗಳನ್ನು ಪರಿಗಣಿಸುವ ಪ್ರಮಾಣ ವೆಯ್ಟೇಜ್ಗಳಲ್ಲಿ ಮಹತ್ವವಾದ ಬದಲಾವಣೆ ತಂದಿದೆ ಅಂತ ಹೇಳಿದೆ. 100ರಲ್ಲಿ 90 ಅಂಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆದ್ಯತೆ ನೀಡಿದೆ. ಇದರಿಂದ ಪದವಿ ಮತ್ತು BEd ಕೋರ್ಸ್ಗಳು ಮಾತ್ರಕ್ಕೆ ಎನ್ನಲಾಗಿದೆ ಅಂತ ಇಲ್ಲಿ ಬಂದಿದೆ. ನೋಡೋಣ ಹೇಗೆ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ನೋಡಿ, ಇಲ್ಲಿ ಫಸ್ಟು ಬದಲಾವಣೆ ನಿಯಮ ಹೇಗಿದೆ ಅಂತ ಹೇಳ್ಕೊಂಡು, 1ರಿಂದ ಇದು GPSTRಗೆ ಮಾತ್ರ ಈಗ ಸದ್ಯದ ಮಟ್ಟಿಗೆ ಅನುಗುಣ ಆಗಿದೆ ಅಂತ ಹೇಳಿ ನೋಡಬಹುದು. ನೋಡಿ, ಇಲ್ಲಿ 1ರಿಂದ 5ನೇ ತರಗತಿ ಅಂತ ಕೊಟ್ಟಿದ್ದಾರೆ. 1ನೇ ತರಗತಿ ಪರೀಕ್ಷೆ CET ಇರುತ್ತೆ, TET ಇರುತ್ತೆ, DEd PUC ಇರುತ್ತಲ್ವ. ಸೊ ಫಸ್ಟ್ ಇವಾಗ ಇರೋದು ಏನು ಅಂತ ಹೇಳಿದ್ರೆ 35% CET ಬರುತ್ತೆ, 15% TET, ಹಾಗೆ 25% DEd ಮತ್ತು PUC ಬರುತ್ತೆ. ಬಟ್ ಈ ಹೊಸ ನಿಯಮದ ಪ್ರಕಾರ ಏನಾಗಿದೆ ಅಂದರೆ ನೋಡಿ, CET 70% ಮತ್ತು TET 20% ಇದೆ, ಹಾಗೆ DEd 8%, ಹಾಗೆ ಇದು 2% ಇದೆ PUC. ನೋಡಿ ಎಷ್ಟು ಚೇಂಜಸ್ ಬಂದಿದೆ ಅಂತ ಹೇಳ್ಕೊಂಡು. ಹಾಗೆ 6ರಿಂದ 8ನೇ ತರಗತಿ ಕೂಡ ಏನಾಗಿದೆ ನೋಡೋಣ. ನೋಡಿ, 6ರಿಂದ 8ನೇ ತರಗತಿವರೆಗೆ ಮೊದಲು ಏನೇನಿರಬೇಕಿತ್ತು, CET TET ಆಗಿರಬೇಕು, ಅವರು CETಯಲ್ಲಿ ಎಲಿಜಿಬಲ್ ಆಗಬೇಕು, ಹಾಗೆ BEd ಪದವಿ ಇರಬೇಕಿತ್ತು. ಸೊ CETಗೆ ಮೊದಲೇನಿತ್ತು 35% ಇತ್ತು, TETಗೆ 15% ಇತ್ತು, BEdಗೆ 25 ಇತ್ತು, ಪದವಿ ಕೂಡ 25% ತೊಗೊತಾಯಿದ್ರು ವೆಯ್ಟೇಜ್ನ. ಬಟ್ ಇವಾಗ ಏನಾಗಿದೆ ಅಂದರೆ 70% CET ಹೋಗುತ್ತೆ, ಹಾಗೆ 20% TETಲಿ ಏನು ಸ್ಕೋರ್ ಆಗಿರುತ್ತೆ ನೋಡಿ ಅದನ್ನು ತೊಗೊತಾರೆ, ಹಾಗೆ 2% ಮಾತ್ರ BEdದು ಮತ್ತು 8% ಪದವಿದು ತೊಗೊತಾ ಇದ್ದಾರೆ. ಸೊ ಇದಕ್ಕೆ ಕೆಲವೊಂದು ಪರ ವಿರೋಧಗಳು ಕೂಡ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಹಾಗೆ ಆಕ್ಷೇಪಣೆಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ವೆಯ್ಟೇಜು ನೋಟಿಫಿಕೇಷನ್ ಆದ ತಕ್ಷಣ ನಮಗೆ ಏನು ಅಂತ ತುಂಬ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಸದ್ಯದಲ್ಲಿ ನೋಟಿಫಿಕೇಷನ್ ಆಗ್ಬೋದು, ಪ್ರಿಪ್ರೇಷನ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.